ಈ ಮತಾಂತರ, ಲವ್ ಜಿಹಾದ್ ಇದನ್ನೆಲ್ಲ ಬಿಟ್ಬಿಡಿ. ಘರ್ ವಾಪಸಿ ಮಾಡಿಸಿ. ಹುಡುಗಿ ಸಿಕ್ಕಲಿಲ್ಲ ಅನ್ನೋರು ಅನ್ಯಧರ್ಮೀಯ ಹೆಣ್ಣನ್ನ ಪ್ರೀತಿ ಮಾಡಿ ಅಂತ ಚಕ್ರವರ್ತಿ ಸೂಲಿಬೆಲೆ ಕರೆ ಕೊಟ್ಟಿದ್ದಾರೆ. ಮತಾಂತರ ಅಂತ ಬಡಿದಾಡಿದ ಸಾಕು. ಈಗೇನಿದ್ರು ಘರ್ ವಾಪಸಿ ಮಾಡಿಸಿ, ಹಿಂದೂ ಧರ್ಮಕ್ಕೆ ಘರ್ ವಾಪಸಿ ಮಾಡಿಸಿ ಅಂತ ಕರೆ ಕೊಟ್ಟಿದ್ದಾರೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ. ಈ ಹೇಳಿಕೆ ಬಗ್ಗೆ ಹಲವರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ನೋಡುವಂತ ಭಾಗ್ಯ ನಮಗಿದೆ ಎನ್ನುವಂತ ಹೆಮ್ಮೆ ನಾವು ಪಡೋಣ. ಆದ್ರೆ ಬರೀ ಹೆಮ್ಮೆಯಿಂದ ಸಾಕಾಗೋದಿಲ್ಲ. ನಮಗೊಂದಷ್ಟು ಕೆಲಸ ಇದೆ, ಒಂದಷ್ಟು ಸವಾಲುಗಳಿವೆ. ಸಿಕ್ಕಾಪಟ್ಟೆ ಮತಾಂತರ ನಡೆಯುತ್ತೆ ಅಂತ ನಾವು ಮಾತಾಡ್ತಿದ್ದೀವಿ. ಎಷ್ಟು ವರ್ಷದಿಂದ ಮಾತಾಡ್ತಿದೀವಿ ಗೊತ್ತಾ? ಸ್ವಾತಂತ್ರ್ಯ ಬಂದ ಹೊಸತರಿಂದಲೂ ಮಾತಾಡ್ತಿದ್ದೀವಿ, ಮತಾಂತರ ನಡೀತಿದೆ. ಇನ್ನೆಷ್ಟು ವರ್ಷ ಮಾತಾಡೋಣ? ಯಾವಾಗ ಪರ್ವಕಾಲ ಬರುತ್ತೋ ಆ ಪರ್ವಕಾಲದಲ್ಲಿ ಕೆಲಸ ಚೆನ್ನಾಗಿ ಮಾಡಬೇಕು. ಒಂದಷ್ಟು ಸವಾಲು ತಗೊಳ್ಳೋಣ. ಮತಾಂತರ ಆಗ್ತಾ ಇದೆ ಅಂತ ಎಷ್ಟು ದಿನ ಅಂತ ಬಡದಾಡೋದು? ಘರ್ ವಾಪಸಿ ಮಾಡೋದು ಹೇಗೆ ಅಂತ ಮನೆಗೂ ಕಲಿಸಿಕೊಡೋಣ. ನಾವು ಮತಾಂತರ ಆಗೋರ ಕತೆ ಬಿಡಿ. ಯಾರ್ಯಾರು ಮತಾಂತರ ಆಗಿದ್ದಾರೋ, ಇವನ್ ಮತಾಂತರ ಆಗಿದ್ದಾನೆ ಅಂತ ಶರಣ್ಗೆ ಫೋನ್ ಮಾಡಿ ಹೇಳೋದೇನು? ಶರಣಿಗೆ ಫೋನ್ ಮಾಡಿ ಹೇಳಬೇಡಿ, ನನಗೆ ಫೋನ್ ಮಾಡಬೇಡಿ, ಇಲ್ಲಿರೋ ವಿಶ್ವ ಹಿಂದೂ ಪರಿಷತ್ನ ಲೀಡರಿಗೆ ಫೋನ್ ಮಾಡಬೇಡಿ. ನಾವು ಹೆಂಗೆ ಟ್ರೈನ್ ಮಾಡೋಣ ನಮ್ಮ ಜನರನ್ನ ಅಂತಂದ್ರೆ, ನಮ್ಮ ಮನೆ ಪಕ್ಕದವ್ರು ಮತಾಂತರ ಆಗಿದ್ರೆ ಅವ್ರನ್ನ ವಾಪಸ್ ಕರ್ಕೊಂಡು ಬಂದು, ಏನು ಮಾಡೋದು ಬೇಡ, ಕೊರಗಜ್ಜನ ಬಳಿ ಕರ್ಕೊಂಡು ಬಂದು, ಕೊರಗಜ್ಜನ ಬಳಿ ನಾನು ಹೋಗಿ ತಪ್ಪು ಮಾಡಿದೆಪ್ಪ, ಇನ್ನು ಹೋಗೋದಿಲ್ಲ ಅಂತ ಕೇಳಿಕೊಂಡ್ರೆ ಮುಗಿತಪ್ಪ, ನೀನು ವಾಪಸ್ ಬಂದೆ ಅಂತ ಒಂದು ಸುದ್ದಿ ಮಾಡ್ರಲ್ಲ. ಯಾವ್ದಾವ್ದೋ ರೀಲ್ಗಳನ್ನು ಮಾಡ್ತೀವಲ್ಲ, ಒಂದು ಮತಾಂತರ ಘರ್ ವಾಪಸಿ ಮಾಡೋದು ಹೇಗೆ ಅನ್ನೋದಕ್ಕೆ ರೀಲ್ ಮಾಡ್ಲಿ ನಮ್ಮ ತರುಣ್ರು, ನಾನು ವಾಪಸ್ ಕರ್ಕೊಳ್ತೀನಿ ಅಂತ. ನಾವು ಎಲ್ಲಿವರೆಗೂ ಮತಾಂತರದ ಬಗ್ಗೆ ಮಾತನಾಡೋಣ, ಘರ್ ವಾಪಸಿಯ ಬಗ್ಗೆ ಇನ್ನು ಮುಂದೆ ಮಾತನಾಡಬೇಕು. ಮನೆಗಳಲ್ಲೂ ಘರ್ ವಾಪಸಿಯ ಚರ್ಚೆ ನಡಿಬೇಕಾಗಿದೆ. ಎಲ್ಲಿಯವರೆಗೂ ಲವ್ ಜಿಹಾದ್ನ ಬಗ್ಗೆ ಮಾತಾಡ್ತಾ ಇರೋಣ, ಸ್ವಲ್ಪ ಬದಲಾವಣೆ ತರೋಣ. ನಮ್ಮ ಮಕ್ಕಳಿಗೂ ಹೇಳೋಣ, ಗಂಡು ಮಕ್ಕಳಿಗೂ ಹೇಳೋಣ. ಎಷ್ಟು ದಿನ ಅಂತ ನಮ್ದೇ ಹೆಣ್ಮಕ್ಳನ್ನ ನೋಡ್ತಿರ್ತೀಯಪ್ಪ, ಹುಡುಗಿ ಸಿಗ್ಲಿಲ್ಲ ಅಂತ ಎಷ್ಟು ದಿನ ಅಂತ ಹೇಳ್ತಿರ್ತೀಯ? ಸ್ವಲ್ಪ ಬೇರೆಯವ್ರನ್ನು ನೋಡಲ್ಲ. ನಮ್ಮ ಸಮಾಜದಲ್ಲಿ, ಇಲ್ಲಿ ಮಾನಿಟರ್ ಇಲ್ಲ ಹೇಳಿ, ನಮ್ಮ ಸಮಾಜದಲ್ಲಿ ನಾವು ನಮ್ಮ ಸಮಾಜದ ಗಂಡು ಮಕ್ಕಳಿಗೆ ಹೆಣ್ಣು ಸಿಗಲಿಲ್ಲ ಅಂತ ಆಲೋಚನೆ ಮಾಡ್ತಾ ಇರುವಾಗ ಪಕ್ಕದ ಸಮಾಜದಲ್ಲೂ ಸಮಸ್ಯೆಗಳಿದೆಯಲ್ಲ, ಧೈರ್ಯ ತುಂಬ್ರಲ್ಲ. ಮಿತ್ರ, ಈ ಸವಾಲುಗಳನ್ನ ನಾವು ಎದುರಿಸಬೇಕು ಅಂತಂದ್ರೆ ಅಗ್ರೆಸಿವ್ ಮಾರ್ಗದಲ್ಲಿ ಹೋಗಬೇಕೇ ಹೊರತು ಇನ್ನು ನಾವು ಡಿಫೆನ್ಸ್ ಅಲ್ಲಿ ಆಡಿದ್ರೆ ಆಗೋದಿಲ್ಲ ರೀ. ಟೆಸ್ಟ್ ಮ್ಯಾಚ್ಗಳು ನಿಂತು ಹೋಯ್ತು, ಒನ್ ಡೇ ಮ್ಯಾಚ್ಗಳು ಕಡಿಮೆ ಆಯ್ತು. 2020 ಮ್ಯಾಚ್ ಇರೋದೇ 20 ಓವರ್. 20 ಓವರಲ್ಲಿ ಬಡಿಬೇಕು ಅಷ್ಟೇ. ನಂಗೆ 50 ಓವರ್ ಇದೆ, ಇಡೀ ಟೆಸ್ಟ್ ಮ್ಯಾಚ್ 5 ದಿನ ಆಡ್ತೀನಿ ಅಂತ ಹೇಳಲಿಕ್ಕೆ ಪುರುಸೊತ್ತಿಲ್ಲ. ಈಗ 20 ಕಿರಣ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಟ್ಟು ಹೋಗ್ತಾರೆ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್ನ ಬಲವಂತದ ಮತಾಂತರ ಎಷ್ಟು ತಪ್ಪೋ, ಬಲವಂತದ ಘರ್ ವಾಪಸಿ ಕೂಡ ಅಷ್ಟೇ ತಪ್ಪಲ್ಲ. ಸೂಲಿಬೆಲೆ ಅವರ ಮಾತಿನ ದಾಟಿ ಹೇಗಿತ್ತು ಅಂದ್ರೆ, ನಾವು ಅಗ್ರೆಸಿವ್ ಆಗಿರಬೇಕು, ಡಿಫೆನ್ಸ್ ಆಡಬಾರ್ದು ಅಂತ ಹೇಳ್ದಂಗಿತ್ತು. ಖಂಡಿತ ವಾಸುದೇವ್. ಈಗ ಈ ಚಕ್ರವರ್ತಿ ಸೂಲಿಬೆಲೆ ಅವರ ಒಂದು ಮಾತು ಈಗ ಭಾರಿ ವಿವಾದಕ್ಕೆ ಕಾರಣವಾಗಿರುವಂಥದ್ದು. ಇದು ಕೊರಗಜ್ಜನ ಕ್ಷೇತ್ರ, ಕುತ್ತಾರು ಕೊರಗಜ್ಜನ ಕ್ಷೇತ್ರದಲ್ಲಿ ಸಮಾರೋಪ ಸಮಾರಂಭ ಅಂದರೆ ವಿಶ್ವ ಹಿಂದೂ ಪರಿಷತ್ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿತ್ತು, ನಮ್ಮ ನಡೆ ಕೊರಗಜ್ಜ ಕ್ಷೇತ್ರದ ಕಡೆಗೆ ಅನ್ನೋದು. ಆ ಕಾರ್ಯಕ್ರಮದಲ್ಲಿ ಸೂಲಿಬೆಲೆ ಭಾಗವಹಿಸಿದ್ರು. ಹಾಗೆಯೇ ಸಮಾರೋಪ ಸಮಾರಂಭದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಾಗ ಈ ಹೇಳಿಕೆಗಳನ್ನು ನೀಡಿರುವಂಥದ್ದು. ಒಂದು ಘರ್ ವಾಪಸಿ, ಹಾಗೇನೆ ಲವ್ ಜಿಹಾದ್ ಬಗ್ಗೆ ಮಾತಾಡಿರುವಂಥದ್ದು. ಎಷ್ಟು ಅಂತ ಮತಾಂತರದ ಬಗ್ಗೆ ಮಾತಾಡ್ತೀರಿ? ಕಳೆದ ಹಲವಾರು ದಶಕಗಳಿಂದ ನಾವು ಅದರ ಬಗ್ಗೆ ಮಾತನಾಡ್ತಾನೆ ಇದ್ದೇವೆ, ಆದರೆ ಯಾವುದೇ ಅದಕ್ಕೆ ಪ್ರಯೋಜನ ಆಗ್ತಾ ಇಲ್ಲ. ಅದಕ್ಕಿಂತ ಘರ್ ವಾಪಸಿ ಬಗ್ಗೆ ಮಾತನಾಡಿ, ಘರ್ ವಾಪಸಿ ಬಗ್ಗೆ ಈ ಹಿಂದೂ ಯುವಕರಿಗೆ ಟ್ರೈನ್ ಅಪ್ ಮಾಡಿ ಅನ್ನೋ ಒಂದು ಕರೆಯನ್ನು ಕೊಟ್ಟಿರುವಂಥದ್ದು, ಅದರ ಬಗ್ಗೆ ರೀಲ್ಸ್ಗಳನ್ನು ಮಾಡಿ ಅನ್ನುವಂಥದ್ದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹಾಗೆಯೇ ಮನೆಗೂ ಘರ್ ವಾಪಸಿಯ ಬಗ್ಗೆ ಹೇಳಿಕೊಡಿ ಅಂತ, ಮತ್ತು ತುಂಬ ಸುಲಭವಾಗಿ ಘರ್ ವಾಪಸಿ ಮಾಡಲಿಕ್ಕೆ ವಿಧಾನಗಳನ್ನು ಹೇಳಿಕೊಡಿ ಅನ್ನೋದನ್ನು ಅವರು ಈಗಾಗಲೇ ಕರೆ ನೀಡಿರುವಂಥದ್ದು. ಹಾಗೆಯೇ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದುಕೊಂಡು ನಾನು ಅನ್ಯ ಧರ್ಮಕ್ಕೆ ಹೋಗ್ಕೊಂಡು ಬಂದಿದ್ದೇನೆ ಅನ್ನೋದನ್ನು ತಪ್ಪು ಕ್ಷಮೆ ಕೇಳಿದ ನಂತರ ಘರ್ ವಾಪಸಿ ಮಾಡುವ ಆ ಥರದ ಸುಲಭ ವಿಧಾನಗಳನ್ನು ಹೇಳಿಕೊಡಿ ಅನ್ನೋದನ್ನು ಈಗಾಗಲೇ ಭಾಷಣದಲ್ಲಿ ಹೇಳುವಂಥ ಇದು ಈಗ ಭಾರಿ ವಿವಾದಕ್ಕೆ ಕಾರಣವಾಗ್ತಾರೆ. ಇನ್ನೊಂದು ಕಡೆ ಲವ್ ಜಿಹಾದ್ ಬಗ್ಗೆ ಎಷ್ಟಂತ ಮಾತಾಡ್ತೀರಿ? ಹಿಂದೂ ಧರ್ಮದಲ್ಲಿ, ಹಿಂದೂ ಸಮಾಜದಲ್ಲಿ ಕನ್ಯೆಯರು ಸಿಗ್ತಾ ಇಲ್ಲ, ವಿವಾಹಕ್ಕೆ ಕನ್ಯೆಯರು ಸಿಗ್ತಾ ಇಲ್ಲ ಒಂದು ಅಳಲಿದೆ. ಈ ಹಿನ್ನೆಲೆಯಲ್ಲಿ
ಇನ್ನು ಇತರ ಸಮಾಜದ ಬಗ್ಗೆ ಕೂಡ ಅಲ್ಲಿರುವಂಥ ಹುಡುಗಿಯರ ಮೇಲೂ ಅವರ ಬಗ್ಗೆನೂ ಕೂಡ ಗಮನ ಕೊಡಿ ಅನ್ನೋದನ್ನು ಹೇಳಿರುವುದು. ಈ ಎರಡೂ ಹೇಳಿಕೆಗಳು ಈಗ ವಿವಾದಕ್ಕೆ ಕಾರಣವಾಗಿರುವಂಥದ್ದು. ಇದಕ್ಕೆ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗ್ತಾ ಇರುವಂಥದ್ದು. ಹಾಗೆಯೇ ಎಡಪಕ್ಷದ ಸಂಘಟನೆಗಳು ಹಾಗೆಯೇ ಕಾಂಗ್ರೆಸ್ ಮುಖಂಡರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿದ್ದು, ಹಾಗೆಯೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.